ಹಳ್ಳಿ ಕಡೆ ಗಿಲ್ಲಿಯಿಂದಾನೇ ಬಿಗ್ ಬಾಸ್ ನೋಡೋದು. ಗಿಲ್ಲಿ ಗೆಲ್ಲಲಿಲ್ಲ ಅಂದ್ರೆ ಯಾರು ಕೂಡ ಬಿಗ್ ಬಾಸ್ ನೋಡಲ್ಲ. ಹಳ್ಳಿಗಳಲ್ಲಿ ಬಿಗ್ ಬಾಸ್ ನೋಡೋದೇ ಗಿಲ್ಲಿಯಿಂದ. ಗಿಲ್ಲಿ ಗೆಲ್ಲಲಿಲ್ಲ ಅಂತ ಅಂದ್ರೆ ಯಾರು ಬಿಗ್ ಬಾಸ್ ನೋಡಲ್ಲ. ಹಳ್ಳಿ ಕಡೆ ಗಿಲ್ಲಿಯಿಂದಾನೇ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಗಿಲ್ಲಿ ಜೊತೆ ಚೆನ್ನಾಗಿದ್ದವರು ಫೈನಲ್ಗೆ ಬಂದಿದ್ದಾರೆ. ಗಲ್ಲಿ ಹಳ್ಳಿಯಲ್ಲೂ ಗಿಲ್ಲಿ ನಟನ ಹವಾ. ಗಿಲ್ಲಿ ಬಿಗ್ ಬಾಸ್ ಗೆದ್ದು ಬರಲಿ ಎಂದು ಎಲ್ಲೆಡೆ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಡಮಾಲ್ ಡಿಮಿಲ್ ಡಕ್ಕ, ಬಿಗ್ ಬಾಸ್ ಗೆಲ್ಲೋದು ಪಕ್ಕಾ. ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ, ಅವನೇ ಗೆಲ್ಬೇಕು. ನಮ್ಮ ಎಲ್ಲಾ ವೋಟು ಪಳಾರ್ ಗಿಲ್ಲಿಗೆ ಹಾಕಿದ್ದೇವೆ ಅಂತ ಇದೀಗ ಎಲ್ಲೆಡೆ ಕೂಡ ಗಿಲ್ಲಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಗಿಲ್ಲಿ ಕಟೌಟ್ ಹಾಕಿರುವಂತಹ ಫ್ಯಾನ್ಸ್ ಇದೀಗ ಎಲ್ಲೆಡೆ ಕೂಡ ಗಿಲ್ಲಿ ಹವಾ ಜೋರಾಗಿದೆ. ಗಿಲ್ಲಿ ಗೆಲ್ಲಲಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಬಿಗ್ ಬಾಸೇ ನೋಡಲ್ಲ ಅನ್ನುವಂಥದ್ದು ಹಳ್ಳಿಯಲ್ಲಿ ಜನರು ಮಾತನಾಡ್ತಾ ಇದ್ದಾರೆ. ಗಿಲ್ಲಿ ಜೊತೆ ಚೆನ್ನಾಗಿದ್ದವರು ಇವತ್ತು ಫೈನಲ್ ನಲ್ಲಿದ್ದಾರೆ. ಹಾಗಾಗಿ ಗಿಲ್ಲಿಯ ಹವಾ ಎಲ್ಲಿಯ ಮಟ್ಟಿಗೆ ಇದೆ. ಹಳ್ಳಿಯಲ್ಲೂ ಕೂಡ ಗಿಲ್ಲಿಯ ನಟನ ಹವಾ ಜೋರಾಗಿದೆ. ಗಿಲ್ಲಿ ಬಿಗ್ ಬಾಸ್ ಗೆದ್ದು ಬರಲಿ ಎಂದು ಎಲ್ಲೆಡೆ ಕೂಡ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ. ಇನ್ನು ಗಿಲ್ಲಿ ಡೈಲಾಗ್, ಡಬಾಲ್ ಡಿಬಿಲ್ ಡಕ್ಕ, ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋದು ಪಕ್ಕ ಅನ್ನುವಂಥದ್ದು ಈ ಒಂದು ಘೋಷಣೆಯನ್ನ, ಈ ಒಂದು ಡೈಲಾಗ್ ಅನ್ನ ಇಟ್ಕೊಂಡು ಇದೀಗ ಅವನ ಫ್ಯಾನ್ಸ್ ಕೂಡ ಮಾತನಾಡ್ತಾ ಇರುವಂತದ್ದು. ಇನ್ನು ಎಲ್ಲಾ ಕಡೆ ಕೂಡ ಪಳಾರ್ ಗಿಲ್ಲಿದೆ, ಹವಾ ಜೋರಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಗಿಲ್ಲಿ ಕಟೌಟ್ ಅನ್ನ ಹಾಕಿದ್ದಾರೆ ಅಭಿಮಾನಿಗಳು. ಇದೀಗ ಬಿಗ್ ಬಾಸ್ ಸೀಸನ್ 12 ಇಲ್ಲಿ ಗೆದ್ದು ಬರೋದು ಗಿಲ್ಲಿ ಅಂತಾನೆ ಎಲ್ಲೆಡೆ ಕೂಡ ಮಾತನಾಡುತ್ತಾ ಇರುವಂತದ್ದು. ಇನ್ನು ಗಿಲ್ಲಿ ಫ್ಯಾನ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಕೂಡ ಗಿಲ್ಲಿನೇ ಗೆಲ್ಲೋದು ಅನ್ನುವಂತ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕು. ಏನಕ್ಕೆ ಈ ರೀತಿ ಬ್ಯಾನರ್ ಹಾಸ್ಕೊಂಡು ಏನಕ್ಕೆ ಇಷ್ಟವ ನಿಮ್ಗೆ ಗಿಲ್ಲಿ? ಯಾಕಪ್ಪ ಈ ತರ ಬ್ಯಾನರ್ ಹಾಕಿದಿರಾ? ಗಿಲ್ಲಿ ಯಾಕೆ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಸೀಸನ್ 12 ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದಡಪುರ ಗ್ರಾಮ ತುಂಬಾ ಕಾಮಿಡಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಓಟರ್ ಅವರೇ ಓಟ ನಾವು ಎಲ್ಲರಿಗೆ ಗಿಲ್ಲಿ. ನಮ್ಮೂರ್ ಪಕ್ಕದವರು, ಅವರು ನಮ್ಮೂರ್ ಪಕ್ಕನೇ ದರ್ಪುರ, ನಮ್ಮೂರ ಪಕ್ಕವರು. ಅವರು ಬರ್ಬೇಕು. ಇವ್ರು ಒಳ್ಳೆಯ ಎಲ್ಲ ರಾಜಕೀಯ ಮಾಡ್ತಾರೆ ಒಳಗೆ, ಅದು ತಪ್ಪದು. ಅವರೇ ಬರ್ಬೇಕು. ಇಲ್ಲಿ ಯಾರು ಮಾತಾಡ್ತಾರ, ಯಾರು ಬೆಲೆ ಹಾಕ್ಬೇಕು ಗೊತ್ತಾಯ್ತು. ಆಟ ಆಯ್ತು. ಅವ್ರು ಹೇಳಿದ್ರು ಇನ್ ಕೇಸ್ ಗಿಲ್ಲಿ ನೀವ್ ಹೇಳಿದ್ರಲ್ಲ ರಾಜಕೀಯ ಆಯ್ತು, ಗಿಲ್ಲಿ ಗೆದ್ದಿಲ್ಲ ಅಂತ ಹೇಳಿದ್ರೆ ನಾವು ಬಿಗ್ ಬಾಸ್ ನ ನೋಡಲ್ಲ, ಬಿಗ್ ಬಾಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ನೀವೇನ್ ಹೇಳ್ತೀರಾ? ಅದು ನೋಡ್ಬೇಕು ಅವ್ರೇನ್ ಮಾಡ್ತಾರೆ. ಇಷ್ಟು ಮಾತ್ರ ಗಿಲ್ಲಿ ಬರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಅಂತೂ ಇನ್ನು ಹಳ್ಳಿ ಸೈಡ್ ಯಾರು ನೋಡಲ್ಲ ಮೇಡಮ್. ಗಿಲ್ಲಿ ಬರ್ಬೋದು. ಬಂದಿಲ್ಲ ಅಂದ್ರೆ ರಾಜಕೀಯ, ಅವ್ರು ಬಂದಿಲ್ಲ ಅಂದ್ರೆ ರಾಜಕೀಯ, ಪಕ್ಕ ರಾಜಕೀಯ. ಅದು ನಮ್ಗೆ ಒಟ್ಟಾರ ನಮ್ಮೂರನೇ ಮಳವಳ್ಳಿ ಪಕ್ಕ ನಮ್ಮೂರಿಂದ ಒಂದು 2 ಕಿಲೋಮೀಟರ್. ಗಿಲ್ಲಿ ಬಂದ್ರೆ ನಮ್ಗೆ ತುಂಬಾ ಸಂತೋಷ. ಮತ್ತೆ ಇನ್ ಮಿಕ್ಕಿದೆಲ್ಲ ನಮ್ಗೇನು ಅಷ್ಟು ಇದಾಗಿಲ್ಲ. ಗಿಲ್ಲಿ ಆಟದಲ್ಲೂ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಮರ ಸೂಪರ್ ಆಡಿದಾರ. ಗಿಲ್ಲಿನೇ ಬರ್ಬೇಕು ನಮ್ಗೆ. ಈಗ ಅಶ್ವಿನಿ ಅವ್ರ ಜೊತೆ ಲಾಸ್ಟ್ ತುಂಬಾ ಜಗಳ ಆಗ್ತಿತ್ತು. ಗಿಲ್ಲಿ ಅವ್ರು ಹೊಂದ್ಕೊಂತಾನೆ ಇಲ್ಲ ರಾಶಿಕಾ ಅಶ್ವಿನಿ ಜೊತೆ. ರಾಶಿಕಾ ಅಂತೂ ಕೊನೆಗೂ ಮಾತಾಡ್ಸ್ಲೇ ಇಲ್ಲ. ಇವಾಗ ಅಶ್ವಿನಿ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಆಗಿದ್ದಾರೆ ಈ ಲಾಸ್ಟ್ ವೀಕ್ ಅಲ್ಲಿ. ಸೊ ಆ ಜಗಳದ ಬಗ್ಗೆ, ಈಗ ಒಂದಾಗಿರೋದ್ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದೆಲ್ಲ ಮಾಮೂಲಿ ಒಳಗಡೆ ನಡೀತಾ ಇರ್ತದೆ. ಏನಿದ್ರು ಗಿಲ್ಲಿನೇ ನಮ್ಗೆ. ಗಿಲ್ಲಿ ಬರ್ಲೇಬೇಕಷ್ಟೇ ಮೇಡಮ್. ಡಮಾಲ್ ಡಿಮಿಲ್ ಡಕ್ಕ ಒಂದ್ ಹೇಳ್ಬಿಡಿ, ಅವ್ರು ಯಾವಾಗ್ಲೂ ಹೇಳ್ತಾರಲ್ಲ ಡೈಲಾಗ್ ನೆನ್ಪಿದ್ಯಾ? ನಮ್ಗೆಲ್ಲ ಅದಿಲ್ಲ. ಇಷ್ಟು ಗಿಲ್ಲಿ ಗೆಲ್ಲದ್ ಪಕ್ಕ. ನಮ್ಮೂರನೇ ಮಳವಳ್ಳಿ. ಡೆಫಿನೆಟ್ಲಿ ಗಿಲ್ಲಿನೇ ಗೆಲ್ಲದ್ ಬಿಡಿ. ನೋ ಕಾನ್ಫಿಡೆನ್ಸ್, ನೋ ಓವರ್ ಕಾನ್ಫಿಡೆನ್ಸ್ ಅನ್ಕೋಬೇಡಿ. ಪಕ್ಕ ಗಿಲ್ಲಿನೇ ಗೆಲ್ತಾನೆ.
ಪೂರ್ತಿ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿದ್ರಿಂದ ಅವನೇ ಗೆಲ್ಲೋದು, ಅವನೇ ಗೆಲ್ಬೇಕು, ಅವನೇ ಗೆಲ್ತಾನೆ ಅಷ್ಟೇ. ಇವಾಗ ಅಶ್ವಿನಿ ಅವರು ನೋಡ್ತಾ ಇದ್ರೆ ಡೇ ಬಂದಿಂದಲೂ ಕೂಡ ಸ್ವಲ್ಪ ಜೋರ್ ಮಾತು, ಜಗಳ ಆಡುವಂಥದ್ದು, ಗಿಲ್ಲಿ ಜೊತೆ ಅಂತೂ ಸಿಕ್ಕಾಪಟ್ಟೆ ಜಗಳ ಆಯ್ತು. ಅವ್ರಿಗೂ ಆಗದೇ ಇಲ್ಲೇನೋ, ಎಲ್ಲರಿಗೂ ಟಾಂಗ್ ಹೊಡಿಯೋದು, ತುಂಬಾ ತಗಾಟೆ ಮಾಡೋದು ಮಾಡ್ತಾ ಇದ್ರು. ಇವಾಗ ಲಾಸ್ಟ್ ವೀಕ್ ಅಲ್ಲಿ ಅಶ್ವಿನಿ ಅವ್ರ ಗಿಲ್ಲಿ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಸೊ ಅದ್ರ ಬಗ್ಗೆ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅದೇ ಫೈನಲ್ ಹತ್ರ ಬಂತಲ್ಲ, ಅದ್ರಲ್ಲಾರ ಗೆದ್ಬಿಡೋಣ ಅನ್ನೋ ಒಂದು ಟಾಕ್ಟಿಕ್ ಅಷ್ಟೇ, ಅದೊಂದು ಟೆಕ್ನಿಕ್ ಅಷ್ಟೇ. ಓಕೆ, ಅಂದ್ರೆ ಗಿಲ್ಲಿ ಜೊತೆ ಚೆನ್ನಾಗಿದ್ರೆ ಹೌದು. ಗಿಲ್ಲಿ ಹೆಂಗಾಗಿದೆ ಅಂದ್ರೆ ಅವ್ನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದ್ರಿಂದ ಯಾರೇ ಅವ್ನ ಜೊತೆ ಇದ್ರು ಹೈಲೈಟ್ ಆಗಿ ಕಾಣ್ತಾರೆ ಅನ್ನೋ ಕಾರಣಕ್ಕಷ್ಟೇ ಅವ್ರು ಕೊನೆಯಲ್ಲಿ ಕ್ಲೋಸ್ ಆಗ್ತಿರೋದು. ಇಲ್ಲ ಅಂದಿದ್ರೆ ಫಸ್ಟ್ ಡೇ ಇಂದಾನೆ ಕ್ಲೋಸ್ ಆಗಿರ್ಬೇಕಿತ್ತು. ಕೊನೆಯಲ್ಲಿ ಕ್ಲೋಸ್ ಆಗ್ಬೇಕು ಅಂದ್ರೆ ಇವಾಗ ಫೈನಲ್ಲೇ ಬಂತು, ಅವ್ರು ಗೆಲ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾತ್ರ ಕ್ಲೋಸ್ ಆಗ್ತಿರೋದು. ಅದಕ್ಕೆ ಗಿಲ್ಲಿನೇ ಗೆಲ್ಲೋದು. ಓಕೆ, ಇವಾಗ ಕಾವ್ಯನು ಸ್ಟ್ರಾಟಜಿ ಪ್ಲೇ ಮಾಡಿದ್ರು ಅಂತ ಅನ್ಸುತ್ತಾ? ಬಿಕಾಸ್ ಸ್ಟಾರ್ಟಿಂಗ್ ಎಲ್ಲ ಗಿಲ್ಲಿ ಜೊತೆ ಚೆನ್ನಾಗಿರ್ತಿತ್ತು, ಆಮೇಲೆ ಲಾಸ್ಟ್ ವೀಕ್ ಅಲ್ಲಿ ನಾಮಿನೇಷನ್ ಟೈಮ್ ಬಂದಾಗ ಅವ್ರಿಗೇನೆ ಏನಂತಾರೆ ಡಬಲ್ ಗೇಮ್ ತರ ಪ್ಲೇ ಮಾಡ್ತಾರೆ. ಸೊ ಅದನ್ನ ನೋಡಿ ಅದೇ ಅವ್ರ ಕೆಲಸ ಆಗ್ಬೇಕು ಅಂತ ಕಾಲ್ ಹಿಡಿತಾರೆ, ಆಮೇಲೆ ಕಾಲ್ ಹಿಡ್ದು ಎತ್ತಾಕ್ತಾರೆ, ಎರಡೇ ಅಷ್ಟೇ ಮ್ಯಾಮ್. ಪಕ್ಕ ಬಿಡಿ, ಗಿಲ್ಲಿ ಗೆಲ್ತಾನೆ, ಏನು ಹೇಳೋದ್ ಬೇಡ. ಡೆಫಿನೆಟ್ಲಿ ಗಿಲ್ಲಿನೇ ಗೆಲ್ಲೋದು.